ಅಧ್ಯಕ್ಷರೇ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ನ ಓದಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಅವರು ದಯವಿಟ್ಟು ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್ ಇಲ್ಲಿ ಅವರು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಅವ್ರ ಮಾತು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ವಿರುದ್ಧವಾಗಿದೆ. ಎಂಪರಿಕಲ್ ಡೇಟಾ ಬೇಕು. ಎಂಪರಿಕಲ್ ಡೇಟಾ ಅಂದ್ರೆ ಅವ್ರಿಗೆ ಗೊತ್ತಾ? ಒಳ ಮೀಸಲಾತಿ ಬಗ್ಗೆ ಮಾತಾಡ್ಕೂಡುದು ನೀವು ಏನ್ ಮಾತಾಡ್ತೀರಿ ಮಾತಾಡಿ. ಒಳ ಮೀಸಲಾತಿಗೆ ನಿಮ್ಗೆ ಸಂಬಂಧ ಇಲ್ಲ. ಈಗ ಅವ್ರು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿರೋದನ್ನ ಅರ್ಥೈಸ್ಕೊಂಡು ಮಾತಾಡಕ್ ಬರ್ತಾರೆ. ಇವರು ಬಿಜೆಪಿ ಒಳಗೆ ಮಾತಾಡಿದಾಗ ಬಿಟ್ಕೊಡ್ತು. ಇದರ ಎಸ್ಸಿ ಎಸ್ಟಿಗಳ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡೋದು ಕಲಿದ್ರಿ ನೀವು. ಅಧ್ಯಕ್ಷರೇ, ಒಳ ಮೀಸಲಾತಿ ಯಾರು ಕೊಟ್ಟರು? ಅದನ್ನು ಕೊಟ್ಟಿದ್ದರ ಸರಿಯಾಗಿ ನಾವು ಪ್ರಚಾರ ಮಾಡಲಾರ್ದಕ್ಕೆ ಹಾನಿಯಾದವ್ರು ನಾವೇ ಅಧ್ಯಕ್ಷರೇ. ಚುನಾವಣೆ ಮುಂದೆ ಬರ್ತಾ ಇತ್ತು, ದಿಢೀರ್ನೆ ನಮ್ಗೆ ಯಾರನ್ನೂ ವಿಶ್ವಾಸ ತಗೊಳ್ಳಾರ್ದೇನೆ ಒಂದು ನಮಗೂ ಗೊತ್ತಿಲ್ಲ ಕೊಟ್ಟು ಬೇಗ ನಿಮಗೆ ಕೊಡ್ರಿ. ಈಗ ನಾವು ವಿರೋಧಿಲ್ಲ ಅಧ್ಯಕ್ಷ, ಮಾಡಿದಕ್ಕೆ ವಿರೋಧಿಲ್ಲ. ಈಗ ಮೀಸಲಾತಿ ನೀವಿಲ್ಲ, ರಾಜಕೀಯ ಉದ್ದೇಶಗಳಿಗೆ ಮಾತಾಡ್ತೀರಿ ಅಷ್ಟೇ. ಇವರು ಮಂತ್ರಿಗಳು ಮೀಸಲಾತಿ ನೀವು ಕೊಡಕ್ಕೆ ಬರೋ ನೋಡಿ. ಮೀಸಲಾತಿ ಅನ್ನೋದು ಕೇಳಿ, ಮೀಸಲಾತಿ ಅನ್ನೋದು ಅತ್ಯಂತ ಮಹತ್ವದ ವಿಷಯ. ಅವರು ತೀರ್ಮಾನ ತಗೊಂಡಂತ ದಿನ ಹಿಂದಿನ ಕಾನ್ಸ್ಟಿಟ್ಯೂಷನ್ ನೀವು ಯಾಕೆ ಮಾತಾಡ್ರೆ ಒಳ ಮೀಸಲಾತಿ ಕೊಡಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಮಾತಾಡಿ ಮುಗಿಸ್ಲಿ, ಮತ್ತೆ ಈಗ ಅದಕ್ಕೆ ಅವಕಾಶ ಇರೋದು. ಇಲ್ಲ ಅಧ್ಯಕ್ಷರೇ, ಅವರು ಒಳ ಮೀಸಲಾತಿ ಮಾಡ್ತಾರೆ. ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ. ಅವ್ರು ಮಾತಾಡಿ ಮಾತಾಡ್ಲಿಲ್ಲ. ಈಗ ಬೇಗ ಅಧ್ಯಕ್ಷರೇ, ಒಳ ಮೀಸಲಾತಿ ಬಗ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಯಾಕೆ ಮಾಡ್ತಾರೆ? ಅವ್ರು ಈಗ ಅಧ್ಯಕ್ಷರೇ ನಾವು ಅದನ್ನು ಕೇಳಿಲ್ಲ. 2A ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು. 2A 104 ಸಮುದಾಯಗಳಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ, ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು ಮತ್ತು ನಮ್ಮ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ನನ್ನ ದಿಲ್ಲಿ ಕರ್ಸ್ಕೊಂಡ್ರು. ಈ ಪಂಚಮಸಾಲಿ ರಿಸರ್ವೇಷನ್ ಬಗ್ಗೆ ಚರ್ಚೆ ಆಯ್ತು ಅಧ್ಯಕ್ಷರೇ. ಅವಾಗ ಅಮಿತ್ ಶಾ ಅವರು ಒಂದು ಸೂತ್ರವನ್ನು ಕಂಡಿಡಿದ್ರು. ಅವ್ರು ಏನ್ ಹೇಳಿದ್ರು ನಮಗೆ ಅಂದ್ರೆ, 2A 104 ಸಮಾಜಗಳಿಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಅನ್ಯಾಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 2A ನಿಮ್ಮನ್ನ ತಗೋದಿಲ್ಲ. ಇದು 104 ಸಮುದಾಯಗಳ, ಅದರಲ್ಲಿ ಹಾಲಮತ ದೊಡ್ಡದು ಸಮಾಜ ಇದೆ, 104 ಸಮುದಾಯ ಅದಾವ. ಅವರಿಗೆ ಅನ್ಯಾಯ ಮಾಡಿ ತಗೋದಿಲ್ಲ, ಆಗೋದಿಲ್ಲ ಅಂತ ಹೇಳಿ ಹೊಸ ಸೂತ್ರ ಕಂಡುಹಿಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ಜಸ್ಟಿಸ್ ಗವಾಯಿ ಅವರು ಹೇಳಿದ್ದಾರೆ, ಕಾಂಟ್ ಗಿವ್ ರಿಸರ್ವೇಷನ್ ಬೇಸ್ಡ್ ಆನ್ ರಿಲಿಜನ್. ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಧರ್ಮಾಧಾರಿತ ಮೀಸಲಾತಿಯನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಆಂಧ್ರದ ಹೈಕೋರ್ಟ್ನಲ್ಲಿ ಒಂದು ಜಜ್ಮೆಂಟ್ ಆಗಿತ್ತು. ಏನು ನಮ್ಮ ಅಲ್ಲಿನ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ತಂದೆ ಅಂದ್ರೆ ರಾಜಶೇಖರ ರೆಡ್ಡಿ ಅವರು ಮುಸ್ಲಿಂ ಮೀಸಲಾತಿಯನ್ನು ಮಾಡಿದ್ರು. ಅದಕ್ಕೆ ಆಂಧ್ರ ಹೈಕೋರ್ಟ್ ಏನಿದೆ ಅದನ್ನ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ನಿರ್ಣಯ ಕೊಟ್ಟು ಸುಪ್ರೀಂ ಕೋರ್ಟಿಗೆ ಬಂದಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಆ ಪೆಂಡಿಂಗ್ ಇದೆ. ಅದರ ಜೊತೆಗೆ ಮೊನ್ನೆ ಪಶ್ಚಿಮ ಬಂಗಾಳದ ಒಂದು ಇದೇ ರೀತಿ ಮಮತಾ ಬ್ಯಾನರ್ಜಿ ಕೊಟ್ಟಂತ ತೀರ್ಪಿಗೆ
ಪಶ್ಚಿಮ ಬಂಗಾಳ ಹೈಕೋರ್ಟ್ ಸಹಿತ ತಿರಸ್ಕಾರ ಮಾಡಿದ್ರಿಂದ ಅದು ಸುಪ್ರೀಂ ಕೋರ್ಟ್ಗೆ ಬಂದಿದೆ. ಆ ಹಿನ್ನೆಲೆಯಲ್ಲಿ ಜಸ್ಟಿಸ್ ಗವಾಯರ್ ಪೀಠ ಬಹಳ ಸ್ಪಷ್ಟವಾಗಿ ಹೇಳಿದೆ. ಏನಂದ್ರೆ, ವೈಲ್ ಹಿಯರಿಂಗ್ ಬೆಂಗಾಲ್ ಗವರ್ಮೆಂಟ್ಸ್ ಪ್ಲೇಯರ್ ಚಾಲೆಂಜಿಂಗ್ ದಿ ಡಿಸಿಷನ್ ಆಫ್ ಕಲ್ಕತ್ತಾ ಹೈಕೋರ್ಟ್ to quash the OBC classification of 77 communities, mostly belonging to the Muslim region. SC observed that reservation could not be given on the basis of religion, but the state clarified that the basis was not religion, but backwardness went. Justice Gawai and KV Vishwanathan said, ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ತನ್ನ ಅಬ್ಸರ್ವೇಷನ್ ಮಾಡಿದ ಮೇಲೆ ನಮ್ಮ ಅಮಿತ್ ಶಾ ಅವರು ಹೊಸ ಸೂತ್ರ ಕಂಡುಹಿಡಿದು, ಮೊದಲೇನಿತ್ತು ಅಧ್ಯಕ್ಷರೇ, ಪ್ರವರ್ಗ 1 4, ಪ್ರವರ್ಗ 2A 15, ಪ್ರವರ್ಗ 2B 4, ಪ್ರವರ್ಗ 3A 4, ಪ್ರವರ್ಗ 3B 5, ಈ ರೀತಿ ಹಿಂದುಳಿದ ಇದರಲ್ಲಿನೇ ಸುಮಾರು 32% ಇವತ್ತು ಮೀಸಲಾತಿಯನ್ನು ಮೊದಲು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಕ್ಕಲಿಗ ಸಮಾಜದವರು, ಕ್ರಿಶ್ಚಿಯನ್ರು, ಜೈನರು, ಮರಾಠರು, ಇನ್ನಿತರ ಅನೇಕ ವೈಷ್ಣವ ಸಮಾಜದವರು ಎಲ್ಲರೂ ನಮಗೂ ಅದು ಮೋಸ್ಟ್ ಬ್ಯಾಕ್ವರ್ಡ್ ಇದೆ 2A, ಅದಕ್ಕೇನು ತೊಂದರೆ ಆಗದ ರೀತಿಯಲ್ಲಿ ನಮಗೂ ಮೋರ್ ಬ್ಯಾಕ್ವರ್ಡ್ ಅಂತ ಹೇಳಿ 2Aಗೆ ಸಮಾನಾಂತರವಾದಂಥ ಮೀಸಲಾತಿಯನ್ನು ಕೊಡಬೇಕಂತ ನಾವೆಲ್ಲ ಮನವಿ ಕೊಟ್ಟಿವಿ. ಕೊಟ್ಟ ಮೇಲೆ ಅವಾಗ ನಮ್ಮ ಸರ್ಕಾರ, ಬೊಮ್ಮಾಯಿ ಸರ್ಕಾರ ಇವತ್ತು ಒಂದು ನಿರ್ಣಯ ಮಾಡಿ, ಆ ನಿರ್ಣಯದಲ್ಲಿ ಯಾವ ಒಂದು ನಡವಳಿಕೆಗಳನ್ನು ತಯಾರು ಮಾಡಿ ಒಂದು ರಚನೆಯನ್ನ ಹೊಸದಾಗಿ ಸೃಜಿಸುವ ಸೂತ್ರ ಕಂಡುಹಿಡಿದು 2C ಮತ್ತು 2D ಮೀಸಲಾತಿಯನ್ನು ಹೆಚ್ಚಿಸುವ ಅವಕಾಶವನ್ನು ಈಗಾಗಲೇ ಅತ್ಯಂತ ಹಿಂದುಳಿದ ಪ್ರವರ್ಗ 1 ಹಾಗೂ 2Aಗೆ ಧಕ್ಕೆ ಹಾಗೂ ಬದಲಾವಣೆ ಆಗದಂತೆ ಕಟ್ಟುನಿಟ್ಟಾಗಿ ನೋಡಿಕೊಳ್ಳತಕ್ಕದ್ದು. ಅಂದ್ರೆ ಪ್ರವರ್ಗ 1ರಲ್ಲಿ ಹಾಗೂ 2Aದಲ್ಲಿ ಇರುವ ಸಮುದಾಯಗಳಿಗೆ ಅನ್ಯಾಯ ಆಗಬಾರ್ದು, ಅದಕ್ಕೆ ಯಾವುದೇ ರೀತಿಯ ಮತ್ತೆ ನಮ್ಮೆಲ್ಲ ಪಂಚಮಸಾಲಿ ಯಾವ್ದು ಸೇರಿಸಬಾರ್ದು ಅನ್ನೋ ಉದ್ದೇಶದಿಂದ ಅವತ್ತು ಬೊಮ್ಮಾಯಿ ಸರ್ಕಾರ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರ, ಅಮಿತ್ ಶಾ ಅವರ ಮಾರ್ಗದರ್ಶನದಲ್ಲಿ ವಿಶೇಷವಾಗಿ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು, ಶೋಭಾ ಕರ್ಲಾಜ್ ಮಧ್ಯಸ್ಥಿಕೆ ವಹಿಸಿ ನನಗೆ ಅಮಿತ್ ಶಾ ಅವ್ರ ಮುಂದೆ ರಾತ್ರಿ 9:15 ಕೂತಾರು, ಬೆಳಗಿನ 3ವರೆಗೆ ನಾವು ಚರ್ಚೆ ಮಾಡಿ ಈ ನಿರ್ಣಯಕ್ಕೆ ಬಂದು, ಅಧ್ಯಕ್ಷರೇ ಅಲ್ಲಿ ಹೇಳ್ತಾರೆ, ಆಂಧ್ರ ಪ್ರದೇಶದ ಈಗಾಗಲೇ ಹೇಳಿದ ಉಚ್ಚ ನ್ಯಾಯಾಲಯ ಏನು ಟೀಮ್ ಹೇಳಿದರ್ ಇತರರ ವಿರುದ್ಧ ಆಂಧ್ರ ಪ್ರದೇಶ ಸರ್ಕಾರದ ಏನು ಪಬ್ಲಿಕ್ ಏನು ಇದು ಇತ್ತು, ಸಾರ್ವಜನಿಕ ಹಿತಾಸಕ್ತಿ, ಅದರ ತಳಗೆ ಈ ಒಂದು ಮುಂದುವರೆದು ಡಾಕ್ಟರ್ BR ಅಂಬೇಡ್ಕರ್ ಅವರ ನಿಲುವಿನ ಅನ್ವಯ 2B 4% ಅಲ್ಲಿರುವ ರಿಲಿಜಿಯಸ್ ಮೈನಾರಿಟಿಯನ್ನು ಹಿಂದುಳಿದ ಪಟ್ಟಿಯಿಂದ ಈ ವರ್ಗವನ್ನು ಸಹಜವಾಗಿ ಅದನ್ನ ಮುಸ್ಲಿಮರನ್ನ ಏನು ಸೆಂಟ್ರಲ್ದೇನು ಒಂದು ಹಿಂದುಳಿದ ಪಟ್ಟಿಯಲ್ಲಿ ಅದನ್ನ ಸೇರಿಸಿ ರಿಲಿಜಿಯಸ್ ಮೈನಾರಿಟಿ ಅಂತ ಹಾಕಿ EWS ಪಟ್ಟಿಗೆ ಸೇರಿಸಿರೋದ್ರಿಂದ 2B ವರ್ಗದ ಶಿಕ್ಷಣ ಹಾಗೂ ಉದ್ಯೋಗ ಮೀಸಲಾತಿಯನ್ನು ಅಲ್ಲಿ ನಾವು ರಕ್ಷಣೆ ಮಾಡಿದ್ದೀವಿ. ಅದಕ್ಕೆ ಇವತ್ತು ನಾವು ಹೊಸ 2A ಮತ್ತು 2D ಸೃಜನೆ ಮಾಡಿ ಅಲ್ಲಿ ನಾವೇನು ವರ್ಗ 3ರಲ್ಲಿ ಇದ್ವಿ ಅಧ್ಯಕ್ಷರೇ, ನಾವು ಲಿಂಗಾಯತರು ಒಕ್ಕಲಿಗರಿ ಮೊದಲೇ ಸಿಕ್ಕಿತ್ತು, 4% ದೇವೇಗೌಡರು ಮಾಡಿದ್ರು, ಅವರು ಸಮುದಾಯದ ಒಂದು ಇದಕ್ಕೆ ಒಳ್ಳೆ ಕೆಲಸ ಮಾಡಿದ್ರು, ಅದನ್ನ ನಾನು ವಿರೋಧ ಮಾಡೋದಿಲ್ಲ. ಆ 3Bಯಲ್ಲಿ ನಾವೇನು ವೀರಶೈವ ಲಿಂಗಾಯತರು ಇದ್ದೀವಿ, ಅದರಲ್ಲಿ ಈಗಾಗಲೇ ಅರವಿಂದ್ ಬೆಲ್ಲದ ಹೇಳದಂತೆ ಕೆಲವೊಂದು ಲಿಂಗಾಯತ ಅನ್ನೋದು ಬರ್ಸೋದು ಬಿಟ್ಟು ನೇರವಾಗಿ ಹಿಂದುತ್ವ ಬರೆಸಿ ಅವರು 2Aಕ್ಕೆ ಹೋಗ್ಬಿಟ್ರು. ಲಿಂಗಾಯತರಲ್ಲಿ ಬರ್ಸೋದವ್ರು ನಾವು ಆದಿ ಬಣಿಸಿಗರು, ಕೂಡೋಕಲ್ಲಿ ನಾವೇ ಹಿಂದೂ ಲಿಂಗಾಯತ, ನಾವು ಸಬ್ಕಾಸ್ಟೇ ಬರ್ಸಲಿಲ್ಲ, ನಾವು ಅಟ್ಟೆ ಉಳಿದು ಬಿಟ್ಟಿವಿ. ಅವಾಗ ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದನ್ನೆಲ್ಲ ವಿಚಾರ ಮಾಡಿ ಇವತ್ತು 2C ಮತ್ತು 2D ಮಾಡಿ ಏನು 4% ಸಂವಿಧಾನದ ವಿರೋಧವಾಗಿ
ಏನು ಕರ್ನಾಟಕದ ಹಿಂದಿನ ಸರ್ಕಾರಗಳು ಕೊಟ್ಟಿದ್ವಲ್ಲ ಅದನ್ನ ತೆಗೆದು ಇವತ್ತು 2% ಒಕ್ಕಲಿಗರಿಗಿರುವಂತ 4%ಗೆ 2% ಮಾಡಿ ಒಕ್ಕಲಿಗ ಜನಾಂಗದಲ್ಲಿ ಬರುವಂತ ಎಷ್ಟು ಜಾತಿ ಅದಾವ ನೋಡ್ರಿ ಇಲ್ಲಿ. ಒಕ್ಕಲಿಗ, ಸರ್ಪ ಒಕ್ಕಲಿಗ, ಹಳ್ಳಿಕಾರ ಒಕ್ಕಲಿಗ, ನಾಮಧಾರಿ ಒಕ್ಕಲಿಗ, ಗಂಗಟಕಾರ ಒಕ್ಕಲಿಗ, ದಾಸ ಒಕ್ಕಲಿಗ, ಇವೆಲ್ಲ ಏನದಾವಲ್ಲ ಅಧ್ಯಕ್ಷರೇ, ಇವೆಲ್ಲ 2C ಕೊಟ್ಟರು. 6% ಒಕ್ಕಲಿಗರಿಗೆ ಸಿಕ್ತು. ಮುಂದೆ ಬರೇ ಪಂಚಮಸಾಲಿಗಳೆಲ್ಲ ಅಧ್ಯಕ್ಷರೇ, ಬರೇ ಪಂಚಮಸಾಲಿಯವ್ರಿಗೆ ಬರೀ ನಮ್ಮ ಯತ್ನಾಳ್ ಬರೇ ಪಂಚಮಸಾಲಿ ಮಾತಾಡ್ತಾನೆ, ಹಿಂದೂ ಪರ ಮಾತಾಡೋದಿಲ್ಲ ಅಂತ ಹೇಳಿ ಕೆಲವೊಮ್ಮೆ ನಮ್ಮರು ಬಬ್ಬಿ ಹಾಕ್ಲಕ್ಕ. ಇದರಲ್ಲಿ ನಾವು 2Dದಲ್ಲಿ ನಮ್ಮ ನರೇಂದ್ರ ಮೋದಿಯವರ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ 2Dಯಲ್ಲಿ ನಮ್ದು 5% ಇತ್ತು ಅಧ್ಯಕ್ಷರೇ 3B ಅಂತ. ಅದನ್ನೇ ಏನು ಮಾಡಿದ್ರು 2D ಮಾಡಿ ಅಲ್ಲಿ 2% ಅನ್ನು ನಮ್ಗೆ ಕೊಟ್ಟರು, 7% ಆಯ್ತು. ಅದ್ರಾಗ ಯಾರ್ಯಾರು ಓದಿವು ಅಧ್ಯಕ್ಷರೇ? ಲಿಂಗಾಯತ ಒಳಗೆ ಗೌಡ ಲಿಂಗಾಯತ ಮೈಸೂರು ಭಾಗನಾಗ ಬರೋರು, ಮಲಯಗೌಡರು ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಬರೋರು, ದೀಕ್ಷಾ ಲಿಂಗಾಯತರು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಬರೋರು, ಪಂಚಮಸಾಲಿಗಳು ನಾವು ಇಡೀ ಉತ್ತರ ಕರ್ನಾಟಕದಲ್ಲಿ ಇರೋದು. ಇವರೆಲ್ಲ ನಾವು ಒಂದೇ. ಗೌಡ ಲಿಂಗಾಯತರು, ದೀಕ್ಷಾ ಲಿಂಗಾಯತರು, ಪಂಚಮರು ಹಾಗೂ ಮಲೆಯಗಳು ಅವ್ರನ್ನ ಸೇರಿಸಿ ಅಧ್ಯಕ್ಷರೇ ಬರೀ ನಾವು ಅಟ್ಟೆ ತಗೊಂಡಿಲ್ಲ. ಇದರೊಳಗೆ ವೀರಶೈವ ಲಿಂಗಾಯತೊಳಗೆ ಬಿಟ್ಟು ಹೋದಂತ ಆ ಹೇಳವ, ಅಂಬಿಗ, ಬೋಯಿ, ಗಂಗಾಮತ, ಸುಣಗಾರ, ಅಗಸ, ಮಡಿವಾಳ, ಕುಂಬಾರ, ಕುರುಬ, ಭಜಂತ್ರಿ, ಭಂಡಾರಿ, ಹಡಪದ, ಕ್ಷೌರಿಕ, ನವಲಿಗ, ನಾವಿ, ಅಗ್ಗಸಾಲಿ, ಬಡಿಗಾರ, ಕಮ್ಮಾರ, ಕಂಸಾಳ, ಪಂಚಾಳ, ಮೇದಾರ, ಉಪ್ಪಾರ, ಗೌಳಿ, ಲಿಂಗಾಯತ, ವೀರಶೈವ, ಪಂಚಮಸಾಲಿ ಕಡೆಗೆ ಬಂದಿದ್ದ ಅಧ್ಯಕ್ಷರು ಎಲ್ಲರಿಗೂ. ಅದ್ರ ಜೊತೆಗೆ ಮರಾಠ, ಅರೆ ಕ್ಷತ್ರಿ, ಅರೆ ಮರಾಠ, ಆರ್ಯರು, ಕೊಂಕಣ ಮರಾಠ, ಕ್ಷತ್ರಿಯ ಮರಾಠ, ಕುಳವಾಡಿ, ಕ್ರಿಶ್ಚಿಯನ್ರಿಗೂ ಇವತ್ತು ಸರಿಯಾದ ಫಲ ಸಿಕ್ಕಿಲ್ಲ, ಅಲ್ಪಸಂಖ್ಯಾತರು ಅಂತೇಳಿ. ನಮ್ಮ ಜಮೀರ್ ಅಹಮದವ್ರಂತೂ 80% ಅವ್ರಿಗೆ ಕೊಡ್ಬೇಕಂತ, 20% ಜೈನರು, ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಅಂತ ಹೋಗ್ಬೇಕಂತ. ಮೊನ್ನೆ ಒಂದು ಸರ್ಕ್ಯುಲರ್ ತೆಗೆದಾರೆ, ಅದು ನಾನು ಬಲ್ಲಿ ದಾಖಲೆ ಇದೆ. ಬಂಟ ಪರಿವಾರ ಬಂಟ, ಅದರ ಜೊತೆಗೆ ಜೈನರು, ದಿಗಂಬರ ಜೈನರು, ಸಾತಾನಿ, ಚಾತದ ಶ್ರೀ ವೈಷ್ಣವ, ಸಾತಾದ ಶ್ರೀ ವೈಷ್ಣವ, ಕದರಿ ವೈಷ್ಣವ, ಸಮರಾಯ, ಸಾತದವನ ವೈಷ್ಣವ. ಅಧ್ಯಕ್ಷರೇ 7% ನಮ್ಗೆ ಯಾಕೆ ಸಿಗ್ತದೆ? ಎಲ್ಲ ಮರಾಠ, ಎಲ್ಲ ಇದೇ ನಮ್ಮ ಜೈನ ಎಲ್ಲರಿಗೂ 2B ಕೊಟ್ಟಿದ್ದಾರೆ. ಇದನ್ನು ನಾವು ಕೇಳುತ್ತಪ್ಪ. ಸುಪ್ರೀಂ ಕೋರ್ಟ್ ಅಬ್ಸರ್ವೇಷನ್ ಮಾಡಿದೆ. ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ಅಧ್ಯಕ್ಷರೇ, ಇವತ್ತು ಮೇಲಿಂದ ಮೇಲೆ ಅವ್ರು ಏನು ಹೇಳ್ತಾರೆ, ಎಲ್ಲಿ ಅಪ್ಡೇಟ್ ಸಲ್ಲಿಸ್ಯಾರ? ಬರೇ ಸಾಲಿಸಿಟರ್ ಜನರಲ್ ಏನು ಹೇಳ್ತಾರ, ಅಲ್ಲಿ ಸ್ಟೇಟ್ಮೆಂಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ. ಏನು ಹೇಳ್ತಾರೆ ಸ್ಟೇಟ್ಮೆಂಟ್ ಮಾಡ್ತಾರ ಅವರು? 2CD ಆದ್ಮ್ಯಾಗ ಹುಬ್ಬಳ್ಳಿ ಧಾರವಾಡದ ಒಬ್ಬ ಅಜ್ಜುಮನ್ ಸಂಸ್ಥೆ ಗುಲಾಮ್ ರಸೂಲ್ ಅಂತ ಒಬ್ಬ PI ಹಾಕ್ತಾನೆ. ಆ PI ಹಾಕಿದಾಗ ಏನು ಹೇಳ್ತಾರೆ ಅವರು? ನಮ್ಮ ಮುಕುಲ್ ರೋಹಟಿಗೆ ಅವರು ಅದಕ್ಕೆ ಅಟೆಂಡ್ ಆಗ್ತಾರೆ. ಅಟೆಂಡ್ ಆಗಿ ಅವ್ರು ಏನು ಹೇಳ್ತಾರೆ, ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಇಂಪ್ಯೂಸ್ಡ್ ಆರ್ಡರ್ಸ್ ಆಫ್ ಡೇಟ್ 27/03/2023 ಶಾಲ್ ನಾಟ್ ಬಿ implemented till the next hearing. ಎಲ್ಲಿನೂ ನಾವು ಇಂಪ್ಲಿಮೆಂಟ್ ಮಾಡೋದಂತ ಹೇಳಿಲ್ಲ. ನೆಕ್ಸ್ಟ್ ಹಿಯರಿಂಗ್ ವರೆಗೆ. He further submits that earlier regime relating to reservation which notification dated 30/3/2002 will continue to hold the filed till the next date of hearing. ಅಧ್ಯಕ್ಷರೇ, ನಾವು ಮಾಡೋದಿಲ್ಲ, ಹಂಗೆ ಮಾಡ್ಯಾರ, ಸುಪ್ರೀಂ ಕೋರ್ಟ್ನಲ್ಲಿ ಇವ್ರು ಬರೆದು ಕೊಟ್ಟಾರ. ಇದನ್ನ ರಾಜ್ಯದ ಮುಖ್ಯಮಂತ್ರಿಗಳು ತಪ್ಪು ಸಂದೇಶ ಕೊಡ್ತಾ ಇದ್ದಾರೆ. ಇವತ್ತು ಕೌನ್ಸಿಲ್ನಲ್ಲಿ ಹೇಳ್ತಾರೆ ನಮ್ಮ ಮುಖ್ಯಮಂತ್ರಿಗಳು 2A ಸಂವಿಧಾನದಲ್ಲಿ ಮಾನ್ಯತೆ ಇಲ್ಲ. ಹಾಗಾದ್ರೆ 4% ಯಾವುದು ಸಂವಿಧಾನ ಮಾನ್ಯತೆ ಇದೆಯಾ?
ಸಂವಿಧಾನದಲ್ಲಿ ಮಾನ್ಯತೆ ಇದೆಯಾ? ಯಾಕೆ ಲಿಂಗಾಯತರ ಬಗ್ಗೆ ಇಟ್ಟು ದ್ವೇಷ? ಯಾಕೆ ಒಕ್ಕಲಿಗರ ಬಗ್ಗೆ ದ್ವೇಷ? ಯಾಕೆ ಹಿಂದುಳಿದವರ ಬಗ್ಗೆ ದ್ವೇಷ? ನೀವು ಒಂದೇ ವರ್ಗವನ್ನು ಖುಷಿ ಪಡಿಸ್ತೀರಾ? ಈ ರಾಜ್ಯದ ಮೇಲೆ ಮೊದಲು ಮುಸ್ಲಿಮರ ಅಧಿಕಾರ ಏನಿಲ್ಲ ಅರ್ಥ. ದೇಶದ ಹಿಂದಿನ ಪ್ರಧಾನಮಂತ್ರಿ ಹೇಳ್ತಾರೆ ಭಗವಂತ ಚಂದ್ರು, ಈ ರಾಜ್ಯದ ಮುಖ್ಯಮಂತ್ರಿ ಅಂದ್ರೆ ಹಿಂದೂಗಳಂದ್ರೇನು? ಅವ್ರಿಗೆ ಈ ದೇಶದಲ್ಲಿ ಹಕ್ಕ ಇಲ್ವಾ? ಮೂಲ ಭಾರತೀಯರು ನಾವು.